ಇದು ಒಂದು ಈ ರೀತಿಯಾಗಿ ಇಷ್ಟು ಅಕ್ಷರಗಳು ನಾವು ಒಂದು ಅಕ್ಷರ ತಗೊಂಡ್ರೆ ಅಲ್ಲಿಂದ ಇಷ್ಟು ಅಕ್ಷರಗಳನ್ನ ಕಲಿಬಹುದು. ಅದೇ ರೀತಿಯಾಗಿ ಇನ್ನೊಂದು ಏನಪ್ಪ ಅಂದ್ರೆ ಒಂದು ತಗೊಂಡ್ರೆ 3 ಫ್ರೀ, ಒಂದು ತಗೊಂಡ್ರೆ 3 ಫ್ರೀ. ಎಂತ 3 ಫ್ರೀ ಒಂದು ಅಕ್ಷರ ಕಲಿತೀವಿ ನೀವು ಹೇಳ್ಬೇಕು. ಇದು ದ ಅಕ್ಷರ. ಇದರಿಂದ ಒಂದು 3ರಿಂದ 4 ಅಕ್ಷರ ಮಾಡ್ಬೋದು. ಯಾವ್ದು ಮಾಡ್ತೀರಿ? ಯಾವ್ದ್ರಿ? ದ. ಮಹಾಪ್ರಾಣ. ಇನ್ನೊಂದು ಹ, ಇನ್ನೊಂದು ದ. ಇದು ಬಂದಿದೆ. ಹೌದು, ಇನ್ನೊಂದು ಬಂದಿದೆ. ಈಗ ನೋಡ್ರಿ, ನಾವು ಒಂದು ಬರೆ ಇಷ್ಟು ಅಕ್ಷರ ಇದರಿಂದ ಬಂದ 12 ಅಕ್ಷರ, ಇದರಿಂದ ನಾವು 18 ಅಕ್ಷರ, ಇದರಿಂದ 1 ಅಕ್ಷರ, ಹೀಗೆ ಇದರ ಜೊತೆ ಒಂದು ತಗೊಂಡ್ರೆ ಇನ್ನೊಂದು ಫ್ರೀ. ದ ಢ ಡ ಢ. ಈ ರೀತಿ ಇರ್ತಕ್ಕಂಥ ಅಕ್ಷರಗಳು ಅವು 6 ಜೋಡಿ ಬರ್ತಾವ. ಯಾ ಈ ಬರೆದ್ರೆ ಯಾ ಬರ್ತದೆ. ಜೋಡಿ ಅಕ್ಷರ ನೋಡ್ರಿ, ನೋಡ್ರಿ ಈ ಜೋಡಿ ಒಂದು ತಗೊಂಡ್ರೆ ಇನ್ನೊಂದು ಫ್ರೀ. ಇದು ಒಂದು ಮಾತ್ರ ಇರೋದು ಡಬಲ್. ಒಂದು ತಗೊಂಡ್ರೆ ಇನ್ನೊಂದು ಫ್ರೀ. ಇನ್ನೊಂದು ಯಾವುದು? ಹೂ ತಗೊಂಡ್ರೆ ಇನ್ನೊಂದು ಫ್ರೀ. ಮತ್ತೆ ಇನ್ನೊಂದು ಯಾವ ಫ್ರೀ? ನೋಡಿ, ಕ ತಗೊಂಡ್ರೆ ಇನ್ನೊಂದು ಫ್ರೀ. ಯಾವ ಫ್ರೀ ಇದೆ? ರೂ ಫ್ರೀ. ಒಂದು ತಗೊಂಡ್ರೆ ಇನ್ನೊಂದು ಫ್ರೀ. ಹೀಗೆ ನಾವು ಸಾಕಷ್ಟು ವರ್ಣಮಾಲೆಗಳನ್ನು ನೇರವಾಗಿ ನಾವು ನೀವು ಕಲಿಯೋದಕ್ಕಿಂತ ಏನ್ ಮಾಡ್ಬೇಕ್ರಿ? ಒಂದೊಂದು ಇದು 12 ಅಕ್ಷರ, ಬಾಲುಕೊಳ್ಳುವ 2 ಅಕ್ಷರ, ಈ ರೀತಿಯಾಗಿರ್ತಕ್ಕಂಥ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಅಕ್ಷರಗಳನ್ನ ನಾವು ಕಲಿಬೇಕು. ಬಹಳಷ್ಟು ಕಲಿತೀವಿ. ನೀವನ್ನು ಕಲಿತು ಅನ್ಕೊಂಡಿರಿ. ಇದಾದ್ಮೇಲೆ ನೀವು ಸಾಕಷ್ಟು ಎಲ್ಲ ಮಾಡ್ತೀರಿ, ಎಲ್ಲ ಬರೀತೀರಿ. ನಿಮಗೆ ಬರೆಯಕ ಬರಂಗಿಲ್ಲ, ಹೇಗೆ ಬರೀತೀರಿ? 0 ಬರಿಬೇಕಂದ್ರೆ ಕೆಲವೊಂದು ಮಾಡ್ತೀವಿ, ಕೆಲವೊಂದು ಹೆಂಗೋ ಮಾಡ್ತೀವಿ 0. ಅದು ನಮ್ಮ ಕೈ ಸ್ವಲ್ಪ ಸಲ ಬರೆಯಕ್ಕಾಗಲ್ಲ. ಹೀಗಾಗಿ ಮೊದಲು ಸರಿಯಾಗಿ ಗುಂಡಾಗಿ ಬರೀತಕ್ಕಂಥ ನೀವು ಮಾಡ್ತೀವಿ. ಹಾಗಾದ್ರೆ ಬರಿಬೇಕಾದ್ರೆ ಕೆಲವೊಂದು ವಿಶೇಷ ಅಂಶಗಳನ್ನು ನೆನಪಿಟ್ಕೋಬೇಕು. ಈಗ ವಿದ್ಯಾರ್ಥಿಗಳು ನೀವು ಬರಿಬೇಕಾಗಿರ್ತದ ಬಹಳ ಜಾಣ್ಮೆಯಿಂದ ಒಂದಿಷ್ಟು ಅಂಶಗಳನ್ನು ನೀವು ನೆನಪಿಟ್ಕೊಂಡು ಬರಿಬೇಕಾಗ್ತದ. ಏನೇನು ಬರಿಬೇಕು ಅಂತಂದ್ರೆ, ಬರವಣಿಗೆ ಒಳಗ ನಾವು ಪೆನ್ ಹಿಡಿಯುವ ಕ್ರಮ ಅಂತ ಕರಿತೀವಿ. ನಾವು ಕೆಲವರು ಪೆನ್ ಅನ್ನು ಹೇಗೆ ಹಿಡಿತೀವಿ ಬರಿಬೇಕಾದ್ರೆ, ಕೆಲವರು ಇಲ್ಲಿ ಹಿಡಿದು ಇಲ್ಲಿ ಹಿಡಿದ್ರೆ ಅವರಿಗೆ ಒತ್ತದಿಂದ ಜೋರಾಗಿ ಶಕ್ತಿ ವಿನಿಯೋಗ ಮಾಡಬೇಕು. ಹಾಗೆ ಅಕ್ಷರಗಳು ವೇಗವಾಗಿ ಬರಲಿಕ್ಕಾಗಲ್ಲ, ಅಥವಾ ಅವರ ಕೈಗಳು ನೋವಾಗ್ತದೆ. ಕೆಲವರು ಹಿಡಿಯೋ ಕ್ರಮ ಗೊತ್ತಿಲ್ಲ, ಕೆಲವರು ಹೀಗೆ ಹಿಡಿತಾರೆ. ಇದೂ ಅಲ್ಲ, ಹಿಡಿಯೋ ಕ್ರಮ ಅಲ್ಲ. ಕೆಲವರು 5 ಬೆಳೆಗಳು ಹಿಡಿತಾರೆ, ಈಗೂ ಹಿಡಿಯೋ ಕ್ರಮ ಅಲ್ಲ. ನೋಡ್ರಿ, ಪ್ರತಿಯೊಂದಕ್ಕೂ ಪದ್ಧತಿ ಇದೆ. ಏನೋ ಮಾಡ್ರಿ, ಅದಕ್ಕೊಂದು ಪದ್ಧತಿ ಇದೆ. ಆದರೆ ಬರೀಲಿಕ್ಕೆ ಯಾಕೆ ಪದ್ಧತಿ ಇಲ್ಲ? ಎಲ್ಲರೂ ಬಂದು ಹಿಂಗ ಮಾಡಿ ಮಾಡೋ ರೂಲ್ಸ್ ಇದೆ. ಆದರೆ ನಾವು ಬರೀಲಿಕ್ಕೆ ಬೇಕಾದ್ರೆ ನಮ್ಮ ಮಕ್ಕಳಿಗೆ ನಮಗೆ ಎಲ್ಲ ಹೇಳ್ಕೊಡ್ತಾರೆ ಸರಿಯಾಗ. ನೀವು ಅದನ್ನು ಬರೀಲಿಕ್ಕೆ ಮುಂಚೆ ಪೆನ್ ಹಿಂಗೆ ಹಿಡ್ಕೋರಿ ಹೇಳ್ತಾರೆ. ನಾವು ಹೇಳ್ಕೊಡ್ತೀನಿ. ಅದಕ್ಕಾಗಿ ಪೆನ್ಗಳನ್ನು ಹೇಗೆ ಹಿಡಿಬೇಕು? ಮೊದಲಿಗೆ ಹಿಡಿಯೋ ಕ್ರಮ. ಇಲ್ಲಿ ಈ ಒಂದು ಪೆನ್ ಹಿಡ್ಕೊಂಡು 2 ಹಿಡ್ಕೊಂಡು ಕೆಳಗಡೆ ಅರ್ಧ ಇರುವಾಗ ಇಲ್ಲಿ ಒಂದು ತ್ರಿಭುಜ ಕಾಣ್ತದೆ. ತ್ರಿಭುಜ ಕಾಣ್ತದೆ. ಆ ತ್ರಿಭುಜ ಸರಿಯಾಗಿ ಇರ್ತಕ್ಕಂಥ ಒಂದು ಕ್ರಮ. ಈ ತ್ರಿಭುಜ ಆಕಾರದಲ್ಲಿ ಪೆನ್ ಹಿಡಿದ್ರೆ ನಮಗೆ ನೋವಾಗಲ್ಲ. ಏನು ಹಿಡಿಬೇಕ್ರಿ? ಇಲ್ಲರೆ ಆಗಲ್ಲ, ಇಲ್ಲರೆ ಅದಕ್ಕಾಗಲ್ಲ. ಅದಕ್ಕೆ ಇಲ್ಲಿ ಹಿಡಿದ್ರೆ ಏನು ತ್ರಾಸ ಆಗ್ತೈತಿ? ನಾವು ಇಲ್ಲಿ ಬರೆಯುವ ಅಕ್ಷರ ಕಾಣಲ್ಲ, ಅದು ಹಿಂಗೆ ಮಾಡ್ತೀವಿ. ಹಿಂಗೆ ಮಾಡುವಾಗ ಬೆನ್ನು ನೋವು ಸಿಗ್ತಕ್ಕಂಥ. ಹೀಗಾಗಿ ನೀವು ಬರೆಯುವಂಥ ವಿಧಾನಗಳನ್ನು ನೀವು ಬಹಳಷ್ಟು ಚೆನ್ನಾಗಿ ಇಟ್ಕೊಂಡು ಇಲ್ಲೇ ಪೆನ್ ಹಿಡ್ಕೊಂಡು ಎಷ್ಟು ಶಕ್ತಿ ನೀವು ಮಾಡಬೇಕು. ನೀವು ನಮಗೆ ಬಹಳ ಶಕ್ತಿ ಅಂತ ತಿಳ್ಕೊಂಡು ಹಿಡ್ಕೊಂಡು 50 ಮೇಲೆ ಅಷ್ಟೇ ನೀವು ಎಷ್ಟು ಬೇಕಲ್ಲ ಅದಕ್ಕೂ ಅಕ್ಷರ ಮೂಡಿಸುವಷ್ಟು ನೀವು ಬರಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಮಾಡ್ತಿಲ್ಲ ಮುಂದೆ ಬರಲಿಕ್ಕೆ ಮುಂದೆ ಅಕ್ಷರ ನೀಟ್ ಆಗಬೇಕಾದ್ರೆ ನಾವು ನಿಮ್ಮನ್ನ ದೃಷ್ಟಿಸಿದ ನಾವು ಏನು ಮಕ್ಕಳಿಗೆ ಯಾವ ರೀತಿ ಬರಲಿಕ್ಕೆ ಹೇಳಿದ್ರೆ ಬರೀದಾರ ಅನ್ನೋದು ನೀವು ನಿಮ್ಮ ಶಿಕ್ಷಕರಿಂದ ನೀವು ಕೇಳ್ಕೊಬೇಕು. ನಾನು ಅದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ, ಬದಲಿಗೆ ಏನು ಮಾಡಬೇಕು, ಪೆನ್ನಲ್ಲಿ ಹಿಡಿಯೋದು ಹೇಗೆ ಅನ್ನೋದನ್ನು ಯೂಟ್ಯೂಬ್ನಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಇಲ್ಲ ಇದ್ರ ಜೊತೆಗೆ ನಿಮಗೆ ನಾನು ಮತ್ತೆ ಮುಂದುವರೆದು ಏನಪ್ಪ ಅಂತಂದರೆ ಮುಂದೆ ಕಳಿಸ್ತೀವಿ ಒಂದು ಅಕ್ಷರಗಳ
ದಿಂದ ಸಾಕಷ್ಟು ಅಕ್ಷರಗಳು ಅದಾವ ನಮ್ಮಲ್ಲಿ, ಸಾಕಷ್ಟು ಪೂರ್ವಳಿಸ್ತದವ. ನಾವು ಏನೆಲ್ಲ ಮಾಡ್ತೀವಿ ಅಂತಂದ್ರೆ ಸ್ವಲ್ಪ ನಾನು ಅಕ್ಷರ ಚ್ಯುತಿ ಅನ್ನೋ ಬಗ್ಗೆ ಸ್ವಲ್ಪ ಒಂದಿಷ್ಟ ಹೇಳ್ತೀನಿ. ಏನು ಅಕ್ಷರ ಚ್ಯುತಿ ಹೇಳಿದ್ರೆ ಹಾ ಊಟ ಮಾಡಿ ಮಾಡ್ಕೊಂಡ್ರೆ ಮತ್ತೆ ಅಕ್ಷರ ಅಕ್ಷರ ಚ್ಯುತಿ ಅಂದ್ರೆ ಏನು? ಯಾವುದೋ ಒಂದು ಅಕ್ಷರ ತೆಗೆದ್ರೆ ಆ ಅಕ್ಷರಕ್ಕೆ ಅರ್ಥ ಹೊರಡೋದು ಪದ. ಈಗ ಒಂದು ಹೇಳಿ, ಪಾಪರಹಿತ, ಪಾಪ ರಹಿತ, ಇದು ಅಕ್ಷರ ಚ್ಯುತಿ. ಪಾ ತೆಗಿರಿ ಪರಹಿತ, ಪ ತೆಗಿರಿ ರಹಿತ, ರ ತೆಗಿರಿ ಈ ರೀತಿಯಾಗಿ ನೀವೆಲ್ಲ ಕಲಿಕೆಯೊಳಗ ಪಾಲ್ಗೊಳ್ಳಿ. ಇದಲ್ಲದೆ ಇನ್ನೂ ಸಾಕಷ್ಟು ನಿಮ್ಗೆ ಇನ್ನೊಂದು ಯಾರು ಹೇಳ್ರಿ, ಯಾರಾದ್ರೂ ಇದನ್ನ ಇದು ಯಾರು ಹೇಳಿದ್ರೆ ಹೇಳ್ಬಹುದು ವಿದ್ಯಾರ್ಥಿಗಳು. ಇದೊಂದು ಹೇಳ್ತೀನಿ, ಈ ರೀತಿಯಾಗಿರ್ತಕ್ಕಂಥ ಇನ್ನೊಂದು ಬರೀತೀವಿ. ನೀವೆಲ್ಲರೂ ಅದನ್ನ ನೋಡ್ರಿ. ಯಾವುದೋ ಅಕ್ಷರ ತಂದ್ರು ಅದು ಅರ್ಥ ಬೆಳೀತಾನೆ ಹೋಗ್ತದ, ಆದ್ರೆ ಅರ್ಥ ಕೊಡುವುದಿಲ್ಲ. ಎ ಕುಸುಮ, ಯಾವ ರಮಾದೇವಿ, ರಮಾದೇವಿ ಪ್ರಸಾದ,